ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ದರ್ಶನ್ ನಾಯಕ್, ಉತ್ತರ ಕನ್ನಡ ಜಿಲ್ಲಾ ವರದಿಗಾರ. ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳದ ವಿ.ಆರ್. ದೇಶಪಾಂಡೆ ತಾಂತ್ರಿಕ ವಿದ್ಯಾಲಯ ಈಗ ಸಾಧನೆಯಲ್ಲಿ ಇನ್ನೊಂದು ಹೆಜ್ಜೆ ಮುಂದಿಟ್ಟಿರುವಂಥದ್ದು. ಉತ್ತರ ಕನ್ನಡ ಜಿಲ್ಲೆಯ ಯುವಕರಿಗೆ ಒಂದು ಸದಾವಕಾಶ ಇಲ್ಲಿ ದೊರೆತಿದೆ. ವಿಪುಲವಾದಂತಹ ಒಂದು ಅವಕಾಶವನ್ನ ಇಲ್ಲಿನ ಯುವಕರು ಉಪಯೋಗ ಪಡಿಸಿಕೊಳ್ಬೇಕಾಗಿದೆ. ಅದೇನಪ್ಪಾ ಅಂದ್ರೆ, ಶಿಕ್ಷಣ ಸಂಸ್ಥೆಯಲ್ಲೇ ಕರ್ನಾಟಕ ರಾಜ್ಯದಲ್ಲೇ ಮೊದಲ ಬಾರಿಗೆ ರಾಯಲ್ ಎನ್ಫೀಲ್ಡ್ ತರಬೇತಿ ಕೇಂದ್ರವನ್ನ ಈಗ ವಿ.ಆರ್. ದೇಶಪಾಂಡೆ ತಾಂತ್ರಿಕ ವಿದ್ಯಾಲಯದಲ್ಲಿ ಆರಂಭಗೊಂಡಿರುವಂಥದ್ದು. ಈಗಾಗಲೇ ಈ ತರಬೇತಿ ಕೇಂದ್ರವನ್ನ ಹಳಿಯಾಳ ಶಾಸಕ ಆರ್.ವಿ. ದೇಶಪಾಂಡೆ ಅವರು ಉದ್ಘಾಟನೆಯನ್ನ ಮಾಡಿದ್ದಾರೆ. ಆರ್.ವಿ. ದೇಶಪಾಂಡೆ ಅವರ ಒಡೆತನದ ಇದು ವಿ.ಆರ್. ದೇಶಪಾಂಡೆ ತಾಂತ್ರಿಕ ವಿದ್ಯಾಲಯವಾಗಿದೆ. ಹಿಂದೆ ಟೊಯೋಟಾ ತರಬೇತಿ ಕೇಂದ್ರವನ್ನ ಇಲ್ಲಿ ಆರಂಭಗೊಂಡಿತ್ತು. ಅದಾದ ನಂತರ ಈಗ ಮೋಟಾರ್ ಬೈಕ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯದಲ್ಲೇ ಅದರಲ್ಲೂ ಶಿಕ್ಷಣ ಸಂಸ್ಥೆಯಲ್ಲಿ ಮೊದಲ ಬಾರಿಗೆ ರಾಯಲ್ ಎನ್ಫೀಲ್ಡ್ನವರು ಈ ವಿ.ಆರ್. ದೇಶಪಾಂಡೆ ತಾಂತ್ರಿಕ ವಿದ್ಯಾಲಯದಲ್ಲಿ ಈ ತರಬೇತಿ ಕೇಂದ್ರವನ್ನ ಆರಂಭಿಸಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳದ ಇಂಜಿನಿಯರಿಂಗ್ ಕಾಲೇಜ್ ವಿಭಾಗದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಇದು ಸಹಾಯಕವಾಗಲಿದೆ. ಈಗಾಗಲೇ ವಿ.ಆರ್. ದೇಶಪಾಂಡೆ ಶಿಕ್ಷಣ ಸಂಸ್ಥೆಗೆ 20 ವರ್ಷಗಳು ಗತಿಸಿ ಹೋಗಿರುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಇಲ್ಲಿನ ವಿದ್ಯಾರ್ಥಿಗಳಿಗೆ, ಅದೇ ರೀತಿ ಬೇರೆ ಬೇರೆ ರಾಜ್ಯದಿಂದ ಆಗಿರ್ಬೋದು, ಬೇರೆ ಜಿಲ್ಲೆಯಿಂದ ಬರುವಂತ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಒಂದು ಶಿಕ್ಷಣವನ್ನ ಕೊಡಿಸ್ಬೇಕು. ಹಾಗೆ ಶಿಕ್ಷಣ ಮುಗಿದ ಮೇಲೆ ಅವರಿಗೆ ಉತ್ತಮ ಉದ್ಯೋಗಗಳು ಕೂಡ ಸಿಗ್ಬೇಕು ಎನ್ನುವಂತ ಒಂದು ನಿಟ್ಟಿನಲ್ಲಿ ಒಂದು ಗುಣಮಟ್ಟದ ಶಿಕ್ಷಣವನ್ನ ಕೊಡುವತ್ತ ವಿ.ಆರ್. ದೇಶಪಾಂಡೆ ತಾಂತ್ರಿಕ ವಿದ್ಯಾಲಯ ಆಗಿರ್ಬೋದು, ಅದೇ ರೀತಿ ವಿ.ಆರ್. ದೇಶಪಾಂಡೆ ಶಿಕ್ಷಣ ಸಂಸ್ಥೆಯವರು ಈ ಹಿಂದಿನಿಂದಲೂ ಕೂಡ ಗುಣಮಟ್ಟದ ಶಿಕ್ಷಣವನ್ನ ಕಾಯ್ದುಕೊಂಡು ಬಂದಿರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಈಗ ಮತ್ತೊಂದು ಹೆಜ್ಜೆಯನ್ನ ಮುಂದಿಟ್ಟಿರುವಂತದ್ದು ಸಾಧನೆಯತ್ತ ಏನಪ್ಪಾ ಅಂದ್ರೆ, ರಾಯಲ್ ಎನ್ಫೀಲ್ಡ್ ತರಬೇತಿ ಕೇಂದ್ರವನ್ನ ಈಗ ಹಳಿಯಾಳದ ತಾಂತ್ರಿಕ ವಿದ್ಯಾಲಯದಲ್ಲಿ ಅಂದ್ರೆ ವಿ.ಆರ್. ದೇಶಪಾಂಡೆ ತಾಂತ್ರಿಕ ವಿದ್ಯಾಲಯದಲ್ಲಿ ಪರಿಚಯವಾಗಿರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಇಲ್ಲಿನ ಯುವಕರಿಗೆ ಇದು ಖುಷಿಯ ವಿಚಾರ. ಯಾಕಪ್ಪ ಅಂದ್ರೆ, ರಾಜ್ಯದಲ್ಲಿ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಇದು ಪ್ರಥಮವಾಗಿ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಈ ರಾಯಲ್ ಎನ್ಫೀಲ್ಡ್ ತರಬೇತಿ ಕೇಂದ್ರವನ್ನ ಆರಂಭವನ್ನ ಮಾಡಲಾಗಿದೆ. ಇದು ಗೋವಾ ರಾಜ್ಯದಲ್ಲಿ ಈ ಹಿಂದೆ ಆರಂಭ ಆಗಿತ್ತು. ಅದಾದ ನಂತರ ಕರ್ನಾಟಕದಲ್ಲಿ ಇದೇ ಮೊದಲ ಬಾರಿಗೆ ವಿ.ಆರ್. ದೇಶಪಾಂಡೆ ತಾಂತ್ರಿಕ ವಿದ್ಯಾಲಯದಲ್ಲಿ ರಾಯಲ್ ಎನ್ಫೀಲ್ಡ್ ತರಬೇತಿ ಕೇಂದ್ರವನ್ನ ಆರಂಭಿಸಿರುವಂತದ್ದು. ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ಆಗಿರ್ಬೋದು, ಜೊಯ್ಡಾ ಆಗಿರ್ಬೋದು, ದಾಂಡೇಲಿ ಭಾಗದಿಂದ ಸಾಕಷ್ಟು ವಿದ್ಯಾರ್ಥಿಗಳು, ಬೇರೆ ಗೋವಾ ಆಗಿರ್ಬೋದು, ಅದೇ ರೀತಿ ನಮ್ಮ ರಾಜ್ಯದ ಬೇರೆ ಬೇರೆ ಜಿಲ್ಲೆಗೆ ಉನ್ನತ ಶಿಕ್ಷಣಕ್ಕಾಗಿ ಬೇರೆ ಕಡೆ ಹೋಗ್ತಾ ಇದ್ರು. ಆದ್ರೆ ಈಗ ವಿ.ಆರ್. ದೇಶಪಾಂಡೆ ತಾಂತ್ರಿಕ ವಿದ್ಯಾಲಯದಲ್ಲಿ ಈ ಹಿಂದೆ ಟೊಯೋಟಾ ಆಯ್ತು, ಈಗ ರಾಯಲ್ ಎನ್ಫೀಲ್ಡ್ ತರಬೇತಿ ಕೇಂದ್ರವನ್ನ ಇಲ್ಲೇ ಪರಿಚಯಿಸಿ ಇರುವಂತಹ ಒಂದು ಹಿನ್ನೆಲೆಯಲ್ಲಿ, ಇಲ್ಲಿ ತರಬೇತಿ ಕೇಂದ್ರ ಉದ್ಘಾಟನೆ ಆಗಿರುವಂತಹ ಒಂದು ಹಿನ್ನೆಲೆಯಲ್ಲಿ ಇದರ ಸದಾವಕಾಶ ಇಲ್ಲಿನ ಯುವಕರಿಗೆ ಸಿಕ್ಕಂತಾಗಿದೆ. ಆದರ್ಶವಾದ ಕರ್ನಾಟಕ ಲಾ ಇನ್ಸ್ಟಿಟ್ಯೂಟ್ ಇದೆ. ಅವರಿಲ್ಲೇ ನಮ್ಮ ಪೂಜ್ಯ ತಂದೆಯವರ ಸ್ಮರಣಾರ್ಥ ವಿ.ಆರ್. ದೇಶಪಾಂಡೆ ಇಂಜಿನಿಯರಿಂಗ್ ಕಾಲೇಜ್ ಪ್ರಾರಂಭ ಮಾಡಿದ್ದಾರೆ. ಆ ಸಂಸ್ಥೆಯಲ್ಲಿ ರಾಯಲ್ ಎನ್ಫೀಲ್ಡ್ ಈ ಆಟೋಮೊಬೈಲ್ ಕಂಪ್ನಿ ಜೊತೆ ಒಪ್ಪಂದ ಮಾಡಿ ಮಕ್ಕಳಿಗೆ ಇಲ್ಲಿ ಆಟೋಮೊಬೈಲ್ ಟ್ರೈನಿಂಗ್ ಕೊಡ್ತಾರೆ. ಅಲ್ಲಿ ಈ ರಾಯಲ್ ಎನ್ಫೀಲ್ಡ್ ಕಂಪ್ನಿಯವರು ರಾಯಲ್ ಎನ್ಫೀಲ್ಡ್ ಅವ್ರ ಗಾಡಿಗಳು ಕೊಟ್ಟಿದ್ದಾರೆ. ಇದು ನನ್ಗೆ ಕಾಣಿಸಿದೆ, ರಾಯಲ್ ಎನ್ಫೀಲ್ಡ್ ಅವರು ಕರ್ನಾಟಕದಲ್ಲಿ ಒಂದೇ ಕಡೆ ಮಾಡಿದ್ದಾರೆ, ಮತ್ತೆ ಮಾಡಿಲ್ಲ. ಆಟೋಮೊಬೈಲ್ ಕೋರ್ಸಸ್ ಇವೆ, ಆದರೆ ಇಂಥ ಒಳ್ಳೆಯ ಕಂಪ್ನಿಗಳ ವೆಹಿಕಲ್ಸ್ ತಂದು ಮಕ್ಕಳಿಗೆ ಪ್ರಾಕ್ಟಿಕಲ್ ಟ್ರೈನಿಂಗ್ ಕೊಡೋದು ಇದು ಬಹಳ ಮಹತ್ವದಿದೆ. ಅದರಲ್ಲಿ ಆಟೋಮೊಬೈಲ್ ಇಂಡಸ್ಟ್ರಿ ನಮ್ಮ ದೇಶದಲ್ಲಿ ಬಹಳ ಬೆಳೀತಾ ಇದೆ. ಹಾಗಾಗಿ ಸ್ವಂತ ಉದ್ಯೋಗ ಮಾಡಲಿಕ್ಕೂ ಸಾಧ್ಯ, ಅಥವಾ ಜಾಬ್ ಮಾಡಲಿಕ್ಕೂ ಸಾಧ್ಯ. ಆ ದಿಕ್ಕಲ್ಲಿ
ಯಾವ ಆಟೋಮೊಬೈಲ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ ಆ ಮಕ್ಕಳಿಗೆ ಇದನ್ನ ಸಾಕಷ್ಟು ಪ್ರಾಕ್ಟಿಕಲ್ ನಾಲೆಜ್ ಪಡಲಿಕ್ಕೆ ಸಾಧ್ಯ ಆಗ್ಬೋದು. ಸೊ ಇದು ಪ್ರಪ್ರಥಮ ಬಾರಿಗೆ KLS ವಿಶ್ವನಾಥ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಲ್ಲಿ ರಾಯಲ್ ಎನ್ಫೀಲ್ಡ್ ಅವರು ತಮ್ಮ ಟ್ರೈನಿಂಗ್ ಸೆಂಟರ್ನ ಆರಂಭಿಸಿದ್ದಾರೆ. ಇದು ಕರ್ನಾಟಕದಲ್ಲಿ ಪ್ರಥಮ ಟ್ರೈನಿಂಗ್ ಸೆಂಟರ್ ಯಾವುದೇ ಇನ್ಸ್ಟಿಟ್ಯೂಟ್ ಅಲ್ಲಿ ಆಗಿದ್ದು. ಇದಕ್ಕಿಂತ ಮೊದಲು ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡಿದ್ದಾರೆ, ಬಟ್ ಕರ್ನಾಟಕದಲ್ಲಿ ಯಾವುದೇ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ ಅನ್ನ ಸೆಟಪ್ ಮಾಡಿದ್ದು ಇದೇ ಪ್ರಪ್ರಥಮ ಬಾರಿಗೆ. ಈ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ ಆಕ್ಚುಲಿ ಸರ್ವ್ ಮಾಡಲಿಕ್ಕೆ ಎಸ್ಪೆಷಲಿ ಹಳ್ಳಿಯಲ್ಲಿ ಇರುವಂತಹ ಹುಡುಗರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಹಾಗೂ ಅಪ್ಲಿಫ್ಟ್ಮೆಂಟ್ ಮತ್ತೆ ಕೆರಿಯರ್ ಡೆವಲಪ್ಮೆಂಟ್ ಇದಕ್ಕೆ ಸದುಪಯೋಗ ಪಡಿಸಲಿಕ್ಕೆ ಈ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅನ್ನ ಡೆವಲಪ್ ಮಾಡಿದ್ದು. ಇದರಲ್ಲಿ ಮೇಜರ್ಲಿ ಏನಂದ್ರೆ ಅವರ ಹೊಸ ಮಾಡೆಲ್ಗಳ ಬೈಕ್ಗಳನ್ನು ನೆಕ್ಸ್ಟ್ ಬರುವಂತ ಯಾವುದೇ ಮಾಡೆಲ್ ಬಂದ್ರು ಅದನ್ನು ಫಸ್ಟ್ ಇಲ್ಲಿ ತಂದು ಟ್ರೈನ್ ಮಾಡುವಂತ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗೆ ಅದಲ್ಲದೆ ಇಲ್ಲಿರುವ ಲೋಕಲ್ ಹುಡುಗರಿಗೆ ಎಂಪ್ಲಾಯ್ಮೆಂಟ್ ಬರ್ಲಿಕ್ಕೆ ತಿಂಗಳಲ್ಲಿ 1 ಅಥವಾ 2 ವಾರಗಳ ಫ್ರೀ ಟ್ರೈನಿಂಗ್ ಅನ್ನು ಸಹಿತ ಕೊಡ್ತಾರೆ. ಅದನ್ನು ಕಾಲೇಜಿಂದ ನಾವು ಅನೌನ್ಸ್ ಮಾಡಿ ನಾವು ಅದನ್ನ ಲೋಕಲ್ ಹುಡುಗರಿಗೆ ತಲುಪಿಸ್ತೇವೆ. ಸೊ ಇದು ಟ್ರೈನಿಂಗ್ ಅನ್ನ ರಾಯಲ್ ಎನ್ಫೀಲ್ಡ್ ಚೆನ್ನೈಯಿಂದ ಪ್ಲಾಂಟ್ ಅಲ್ಲಿರುವಂತಹ ಟೆಕ್ನಿಷಿಯನ್ಗಳೇ ಬಂದಿಗೆ ಕೊಡುವುದರಿಂದ ಒಂದು ಅವಕಾಶ ಅಂತ ಹೇಳ್ಬೋದು ನಾವು ಎಲ್ಲ ಲೋಕಲ್ ಅನ್ಎಂಪ್ಲಾಯ್ಡ್ ಅಥವಾ ಯಾವುದೇ ಸ್ಕಿಲ್ ಡೆವಲಪ್ಮೆಂಟ್ ಮಾಡುವಂತ ಇಂಟ್ರೆಸ್ಟ್ ಇರುವಂತ ಹುಡುಗರಿಗೆ. ಸೊ ಹಾಗಾಗಿ ನನ್ನ ಈ ಮೂಲಕ ನಾನು ಹೇಳೋದೇನಂದ್ರೆ ಎಲ್ಲ ಮುಂದಿನ ದಿನಗಳಲ್ಲಿ ಹಳೆಯಾಳ, ಜೊಯ್ಡಾ ಹಾಗೂ ನಿಯರ್ ಬೈ ಇರುವಂತ ಎಲ್ಲ ಭಾಗದ ವಿದ್ಯಾರ್ಥಿಗಳು ಅಥವಾ ಆಸಕ್ತರು ಇಲ್ಲಿ ಬಂದು ಈ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ ಬಗ್ಗೆ ಇನ್ಫಾರ್ಮೇಶನ್ ಪಡೆದು ಇಲ್ಲಿ ಎನ್ರೋಲ್ ಮಾಡಿ ತಮ್ಮದೇ ಆದಂತ ಕೆಲವೊಂದು ವರ್ಕ್ಶಾಪ್ಗಳನ್ನ ಅಥವಾ ಸರ್ವಿಸ್ ಸೆಂಟರ್ಗಳನ್ನ ಹಾಕಿ ಈ ಭಾಗವನ್ನ ಉತ್ತೇಜಕ್ಕೆ ತರಬೇಕಂತ ಹೇಳಿ. ಯಾಕಪ್ಪ ಅಂದ್ರೆ ಜೊಯ್ಡಾ ತುಂಬಾ ಹಿಂದುಳಿದಂತ ಒಂದು ತಾಲೂಕು. ಅದೇ ರೀತಿ ಸೊ ಇಲ್ಲಿ ಬುಡಕಟ್ಟು ಜನಾಂಗದವರೇ ಜಾಸ್ತಿ ಆಗಿರುವಂತ ಒಂದು ಹಿನ್ನೆಲೆಯಲ್ಲಿ ಅವರಿಗೂ ಕೂಡ ಇದು ಅವಕಾಶವನ್ನ ಸಿಕ್ಕಲಿದೆ. ವೀಕ್ಷಕರೇ, ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳದ VR ದೇಶಪಾಂಡೆ ಶಿಕ್ಷಣ ಸಂಸ್ಥೆ ಈ ಹಿಂದಿನಿಂದಲೂ ಕೂಡ ಶಿಕ್ಷಣದಲ್ಲಿ ಏನಾದ್ರೂ ಒಂದು ಹೊಸತನವನ್ನ ತರಬೇಕು, ಅದೇ ರೀತಿ ಗುಣಮಟ್ಟದ ಶಿಕ್ಷಣವನ್ನ ಕಾಯ್ದುಕೊಂಡು ಬರಬೇಕು, ಹಾಗೆ ಯಾವುದೇ ರೀತಿಯಾದಂತಹ ಒಂದು ತರಬೇತಿ ಕೇಂದ್ರವನ್ನ ಇಲ್ಲಿ ಪರಿಚಯಿಸಿದ್ರೆ ಅದು ಆರಂಭ ಶೂರತನ ಆಗಿರ್ಬೋದು, ಅದು ಕೊನೆಯವರೆಗೂ ಇಲ್ಲಿ ನೆಲೆಯೂರಿ ಅದರ ನಂತರ ಇದರ ಸದಾವಕಾಶವನ್ನ ಇಲ್ಲಿನ ಯುವಕರು ಪಡೆದುಕೊಂಡು ಈ ಮೂಲಕ ಒಂದು ಉನ್ನತ ಹುದ್ದೆಗೆ ತಲುಪಬೇಕು, ಹಾಗೆ ಉನ್ನತ ಗುಣಮಟ್ಟದ ಒಂದು ಶಿಕ್ಷಣವನ್ನ ನೀಡೋದರ ಮೂಲಕ ಆ ವಿದ್ಯಾರ್ಥಿಗಳಿಗೆ ಸಹಾಯಕ ಆಗ್ಬೇಕು ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಕಳೆದ 20 ವರ್ಷದಿಂದಲೂ ಯಾವಾಗ ಇಲ್ಲಿ ಶಿಕ್ಷಣ ಸಂಸ್ಥೆ ಆರಂಭವಾಯಿತೋ ಅಂದಿನಿಂದಲೂ ಇಂದಿನವರೆಗೂ ಶಿಕ್ಷಣದ ಒಂದು ಗುಣಮಟ್ಟವನ್ನ ಕಾಯ್ದುಕೊಂಡು ಬಂದಿರುವಂತಹ ಒಂದು ಸಂಸ್ಥೆ VR ದೇಶಪಾಂಡೆ ಶಿಕ್ಷಣ ಸಂಸ್ಥೆಯವರು. ಅದರಲ್ಲಿ ಈಗ VR ದೇಶಪಾಂಡೆ ತಾಂತ್ರಿಕ ವಿದ್ಯಾಲಯದಲ್ಲೂ ಕೂಡ ಹಾಗೆ ಆ ಗುಣಮಟ್ಟದ ಒಂದು ಶಿಕ್ಷಣವನ್ನ ಅವರು ಬಂದಿರುವಂತದ್ದು. ಯಾಕಂದ್ರೆ ಇಲ್ಲಿನ ವಿದ್ಯಾರ್ಥಿಗಳ ಒಂದು ಹಾಜರಾತಿ ನೋಡಿದ್ರೆ ಗೊತ್ತಾಗತ್ತೆ. ಇವತ್ತಿಗೆ ಇಲ್ಲಿ ಸಾಕಷ್ಟು ಬೇರೆ ಬೇರೆ ರಾಜ್ಯ ಮತ್ತು ಬೇರೆ ಜಿಲ್ಲೆಯಿಂದಲೂ ಕೂಡ ವಿದ್ಯಾರ್ಥಿಗಳು ಇಲ್ಲಿ ಇಂಜಿನಿಯರಿಂಗ್ ವಿಭಾಗಕ್ಕೆ ಬಂದು ಅಡ್ಮಿಷನ್ ಅನ್ನ ಮಾಡ್ಕೊಳ್ತಾ ಇರುವಂತದ್ದು. ಅದ್ರ ಜೊತೆಗೆ ಈಗ ಇನ್ನೊಂದು ಹೆಜ್ಜೆ ಏನಪ್ಪಾ ಅಂದ್ರೆ ಈಗ ರಾಯಲ್ ಎನ್ಫೀಲ್ಡ್ ತರಬೇತಿ ಕೇಂದ್ರವನ್ನ ಈಗ ಇಲ್ಲಿ ಪರಿಚಯನ ಮಾಡಲಾಗಿದೆ. ಹಾಗೆ ಇದರ ಅವಕಾಶವನ್ನ ಇಲ್ಲಿನ ವಿದ್ಯಾರ್ಥಿಗಳು ಪಡೆದುಕೊಳ್ಬೇಕು ಎನ್ನುವಂತಹ ಒಂದು ನಿಟ್ಟಿನಲ್ಲಿಯೂ ಮುಂದೆ ಬೇರೆ ಬೇರೆ ಕಂಪನಿಯವರ ಒಂದು ಸಹಭಾಗಿತ್ವದಲ್ಲೂ ಕೂಡ ಇಲ್ಲಿ ತರಬೇತಿ ಕೇಂದ್ರವನ್ನ ಆರಂಭಿಸಲು VR ದೇಶಪಾಂಡೆ ತಾಂತ್ರಿಕ ವಿದ್ಯಾಲಯ ಇನ್ನು ಚರ್ಚೆಯನ್ನ ಮಾಡ್ತಾ ಇರುವಂತದ್ದು. ಒಟ್ಟಾರೆ ವೀಕ್ಷಕರೇ, ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳದ VR ದೇಶಪಾಂಡೆ ಶಿಕ್ಷಣ ಸಂಸ್ಥೆ ಅದರ ಜೊತೆಗೆ VR ದೇಶಪಾಂಡೆ ತಾಂತ್ರಿಕ ವಿದ್ಯಾಲಯದಲ್ಲಿ ಇವತ್ತು ರಾಯಲ್ ಎನ್ಫೀಲ್ಡ್ ತರಬೇತಿ ಕೇಂದ್ರ ಕರ್ನಾಟಕ ರಾಜ್ಯದಲ್ಲಿ ಮೊದಲ ಬಾರಿಗೆ ಶಿಕ್ಷಣ ಸಂಸ್ಥೆಯಲ್ಲಿ ಹೇಗೆ ಪರಿಚಯ ಆಯ್ತು, ಅದರಿಂದ ಈ ತರಬೇತಿ ಕೇಂದ್ರ ಹೇಗೆ ಉದ್ಘಾಟನೆ ಆಯ್ತು, ಅದ್ರ ಜೊತೆಗೆ ಇಲ್ಲಿನ ವಿದ್ಯಾರ್ಥಿಗಳಿಗಾಗಿರ್ಬೋದು, ಅದೇ ರೀತಿ ಹಳಿಯಾಳ, ಜೊಯ್ಡಾ, ದಾಂಡೇಲಿ ಸೇರಿ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಎಲ್ಲಾ ಯುವಕರಿಗೂ ಇದರಿಂದ ಯಾವ ರೀತಿ ಸದುಪಯೋಗ ಆಗಲಿದೆ, ಯುವಕರು ಯಾವ ರೀತಿ ಉಪಯೋಗವನ್ನ ಪಡೆದುಕೊಳ್ಬೇಕು ಎನ್ನುವಂತ ಬಗ್ಗೆ ತಿಳಿಸುವಂತ ಒಂದು ಪ್ರಯತ್ನ. ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ನಾವು ನಿಮ್ಗೆ ಸಿಗ್ತಾ ಇರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ News18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.